ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್. ಇವತ್ತಿನ ಬಿಗ್ ಬಾಸ್ ಅಂದರೆ ನಿನ್ನೆಯ ಬಿಗ್ ಬಾಸಲ್ಲಿ ಏನೇನಾಯಿತು ಅಂತ ಹೇಳೋದಕ್ಕಿಂತ ಮುಂಚೆ ಒಂದರ ಪಕ್ಕ ಎರಡು, ಒಂಟಿ ಜೊತೆ ಜಂಟಿ. ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಒಂಟಿ ಜಂಟಿ ಅಂತ ಹೇಳುವಾಗ ನಾನೇನೋ ಬೇರೆ ಅಂದ್ಕೊಂಡೆ. ಬಟ್ ಒಂಟಿ ಅಂದರೆ ಒಂದು, ಜಂಟಿ ಅಂದರೆ ಎರಡು, ಒಂದರ ಪಕ್ಕ ಎರಡು, 12. ಸೀಸನನ್ನು ತುಂಬ ಚೆನ್ನಾಗಿ ಒಂದು ಮನೆ ಆಗಿರ್ಬೋದು, ತುಂಬ ಚೆನ್ನಾಗಿ ಒಂದು ಡಿಸೈನ್ ಮಾಡಿದ್ದಾರೆ. ಒಂದು ಟಾಸ್ಕನ್ನು ಕೂಡ, ಫಸ್ಟ್ ಟಾಸ್ಕು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ಗೆ ಕರೆದುಬಿಟ್ಟು ಅವಮಾನ ಮಾಡುವಂಥ ಪ್ರವೃತ್ತಿಯನ್ನು ಈ ಬಿಗ್ ಬಾಸ್ ಸೀಸನಲ್ಲೂ ಮುಂದುವರಿಸಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನಲ್ಲಿ ಅವರು ಕರೆದುಬಿಟ್ಟು ಸ್ಟೇಜಿಗೆ ಕರೆದುಬಿಟ್ಟು ವೋಟಿಂಗಲ್ಲಿ ಇದಾದರೆ, ಅಂದರೆ ವೋಟಿಂಗಲ್ಲಿ ನಿಮಗೆ ಅಂಕ ಬಂದರೆ ಮಾತ್ರ ಬಿಗ್ ಬಾಸ್ ಒಳಗಡೆ, ಇಲ್ಲದಿದ್ದರೆ ಹೊರಗಡೆ ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮ್ ಸೀಸನಲ್ಲಿ ಸ್ಟೇಜಿಂದನೇ ಹೊರಗಡೆ ಅಂದರೆ ಹೊರಗಡೆ ಎಕ್ಸಿಟ್ ಮಾಡಿಸ್ತಾಯಿದ್ರು. ಬಟ್ ಇವಾಗಿನ ಬಿಗ್ ಬಾಸಲ್ಲಿ ಕರೆದುಬಿಟ್ಟು ಅವಮಾನ ಮಾಡಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿಯವರನ್ನು. ತುಂಬ ಬೇಜಾರಾಯಿತು. ಯಾಕಂದರೆ ಕೊಡುವಂಥ ರೀಸನ್ಗಳು ನಿಜವಾಗ್ಲೂ ಮನೆಯವರಿಗೆ ನಾನು ಏನು ಹೇಳ್ತಾ ಇಲ್ಲ, ರೀಸನ್ ಕೊಟ್ಟಿದ್ದಾರೆ. ಅದರಲ್ಲೂ ನನಗೊಂದು 2 ಪಾಯಿಂಟ್ ಬೇಜಾರಾಯಿತು. ಬಟ್ ಇಂತಹ ಒಂದು ಎಷ್ಟೊಂದು ಬೇಜಾರು ಕಂತ್ರಿ ಬುದ್ಧಿಯನ್ನು ಬಿಗ್ ಬಾಸ್ ಅವರು ತೋರಿಸಿದ್ದಾರೆ ಅಂದರೆ, ಬಿಗ್ ಬಾಸನ್ನು ಕನ್ನಡ 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 ಅಂತ ಹೇಳಿಬಿಟ್ಟು ಕಿಚ್ಚ ಸುದೀಪ್ ಅವರು ಎಲ್ಲ ಕಡೆ ಕನ್ನಡನೇ ಬರೆಸ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ನಮ್ಮ ತುಳುನಾಡಿನ ಒಂದು ಹುಡುಗಿ, ಕನ್ನಡ ಕಲಿಯೋ ಇಂಟ್ರೆಸ್ಟ್ ಇರೋ ಹುಡುಗಿಯನ್ನು ಬಿಗ್ ಬಾಸಿನ ಒಂದೇ ದಿವಸದಲ್ಲಿ ಕಳಿಸಿದ್ದಾರೆ ಅಂದರೆ ನಾಚಿಕೆ ಕೇಡು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸೀಸನ್ ಬಿಗ್ ಬಾಸು ಕನ್ನಡ 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 ಅಂತ ಎಲ್ಲರೂ ಬೊಬ್ಬೆ ಹಾಕ್ತಾಯಿದ್ರು. ಎಲ್ರಿಗೂ ನಾನು ಕೇಳೋ ಒಂದು ಕ್ವಶನ್ ಏನಂದರೆ, ಒಂದು ತುಳುನಾಡಿನ ಹುಡುಗಿ ಕನ್ನಡ ಕಲಿಬೇಕು ಅಂತ, ಅವಳು ಕೂಡ ಬಾಂಬೆಯಲ್ಲಿ ಹುಟ್ಟಿದವಳು, ಬಾಂಬೆ ಅಂದರೆ ಹಿಂದಿ ಒಂದು ಇದು ಒಂದು ಇದು ಸ್ಲ್ಯಾಂಗ್ ಇರುವವಳು. ಅಲ್ಲಿ ಅವಳು ಒಂದು ಬಂದು ಕನ್ನಡ ಕಲಿಬೇಕು ಅನ್ನೋ ಒಂದು ಛಲ ಇದ್ದಂಥ ಹುಡುಗಿಗೆ ನೀವು ಈ ರೀತಿ ಮಾಡಿದರೆ ಎಷ್ಟು ಸರಿ ಕನ್ನಡ ಅಂತ ಹೇಳ್ತೀರಾ ಅಂತ ನನಗನ್ನಿಸುತ್ತೆ. ನಿಜವಾಗ್ಲೂ ಬೇಜಾರಾಯಿತು. ಅವಳ ಒಂದು ಲಾಗ್ ವಿಡಿಯೋನ ನೋಡಿದೆ ನಾನು. ಅವಳು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ಲು ಬಿಗ್ ಬಾಸ್ಗೆ ಹೋಗಿ ನಾನು ಕನ್ನಡ ಕಲಿತೇನೆ ಅಂತ ಹೇಳೋದು. ಇಲ್ಲಿ ನೋಡುವಾಗ ಒಂದೇ ದಿವಸದಲ್ಲಿ ಕಳಿಸೋದಿದೆಯಲ್ಲ, ತುಂಬ ಬೇಜಾರು ವಿಷಯ. ಇವತ್ತಿನ ಪ್ರೋಮೋ ನೋಡಿದೆ ನಾನು. ಇವತ್ತಿನ ಪ್ರೋಮೋದಲ್ಲಿದೆ, ಒಂದು 3 ವಾರದಲ್ಲೇ ಬಿಗ್ ಬಾಸ್ ಫೈನಲ್ ಆಗುತ್ತೆ, ಅಂದರೆ ಫೈನಲಿಸ್ಟ್ ಯಾರು ಅಂತ ಗೊತ್ತಾಗುತ್ತೆ ಅಂತ. ಏನೇ ಆಗಲಿ, ಇದೊಂದು ಏನೋ ಒಂದು ಪಬ್ಲಿಸಿಟಿ ಮಾಡೋ ಒಂದು ಗಿಮಿಕ್ ಅಂತಲೇ ಹೇಳ್ಬೋದು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಯಾರು ನನಗೆ ಇಷ್ಟ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ, ಅವರು ಇಷ್ಟ ಆಗೋಕ್ಕೆ ಪ್ರಾರಂಭ ಆಗಿದ್ದಾರೆ ಒಂದೇ ದಿವಸದಲ್ಲಿ. ಯಾರು ಇಷ್ಟ ಆಗ್ತಾರೆ ಅನ್ನೋರು ಎಲ್ಲೋ ಒಂದು ಕಡೆ ಡಲ್ ಹೊಡಿತಾ ಇದ್ದಾರೆ. ನೋಡಬೇಕು ಏನೇನಾಗುತ್ತೆ ಅಂತ. ಯಾಕಂದರೆ ಒಂದೇ ದಿನದಲ್ಲಿ ನಾವು ಕೂಡ ಏನನ್ನೂ ಹೇಳೋಕ್ಕಾಗಲ್ಲ ಬಿಗ್ ಬಾಸಲ್ಲಿ. ನನಗೆ ಕೋಟಿ ಸತೀಶ್ ಅವರು ತುಂಬ ಇಷ್ಟ ಆದರು. ಯಾಕಂದರೆ ಅವರು ಒಂದು ಸಣ್ಣದಾದ ಒಂದು ತುಣುಕನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ರು ನಿನ್ನೆ ಒಂದು ಎಪಿಸೋಡಲ್ಲಿ. ಎಲ್ಲೋ ಒಂದು ಕಡೆ ಇವರು ನಮ್ಮ ಕ್ಲಿಕ್ ಆಗ್ತಾರೆ ಬಿಗ್ ಬಾಸಲ್ಲಿ ಅಂತ ಅನಿಸುತ್ತೆ. ಏನೇ ಆಗಲಿ, ನಮ್ಮ ರಕ್ಷಿತಾ ಶೆಟ್ಟಿಯವರು ಇರಬೇಕಿತ್ತು ಅನ್ನೋದು ನನ್ನ ಒಂದು ಆಸೆ. ಯಾಕಂದರೆ ಮೇ ಬಿ ಇದ್ದಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಏನನ್ನಾದರೂ ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವರ ಒಂದು ಮುಗ್ಧತೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಹೈಲೈಟ್ ಆಗ್ತಿತ್ತೋ ಏನೋ ಅಂತ. ಇನ್ನೊಂದು ಕಡೆ ನಮ್ಮ RJ ಅವರನ್ನು ನೋಡಿದಾಗ ಯಾರಿಗೆಲ್ಲ ಚಂದನ್ ಶೆಟ್ಟಿ ಅವರನ್ನು ನೋಡಿದ ನೆನಪಾಗುತ್ತೆ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಪ್ರತಿ ಸಾರಿ ನೋಡಬೇಕಾದ್ರೆ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರು ಮಾಡೋ ಒಂದು ಕೆಲವೊಂದು ಮುಗ್ಧತೆ ರೀತಿಯಲ್ಲಿ ಇರೋದಾಗಿರ್ಬೋದು, ಚಂದನ್ ಶೆಟ್ಟಿಯವರನ್ನೇ ನೋಡಿದ ಫೀಲಿಂಗ್ ನಮ್ಗೆ ಬರುತ್ತೆ. ನಿಮ್ಮ ಪ್ರಕಾರ 3ನೇ ವಾರದಲ್ಲಿ ಫೈನಲಿಸ್ಟ್ ಯಾರಾಗ್ತಾರೆ ಅಂತ ಹೇಳಿ ನಿಮಗೆ ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.